ನಮಸ್ತೆ ಆ್ಯಂಡ್ ವೆಲ್ಕಮ್ ಟು ಬಯೋಸ್ಟಡೀಸ್. ಸೊ ಅಲ್ಟಿಮೇಟ್ಲಿ ಇನ್ವರ್ಟಿಬ್ರೇಟ್ಸ್ನಲ್ಲಿ ನಾವು ಲಾಸ್ಟ್ ಫೈಲಮ್ನ ತಲುಪಿದ್ದೀವಿ. ಇಲ್ಲಿವರೆಗೂ ಯಾವ್ಯಾವ ಫೈಲಮ್ನ ಕಲ್ತ್ವಿ ಜಸ್ಟ್ ರಿವಿಷನ್: ಪೊರಿಫೆರಾ, ಸಿಲೆಂಟರೇಟಾ, ಟೀನೋಫೋರಾ, ಪ್ಲಾಥಿಹೆಲ್ಮಿಂಥಸ್, ಅಸ್ಕಾಲ್ಮಿಂಥಸ್, ಅನಿಲಿಡಾ, ಆರ್ಥ್ರೋಪೋಡಾ, ಮೊಲುಸ್ಕಾ ಮತ್ತು ಎಕ್ಯಾನೋಡರ್ಮೆಟಾ. ಸೊ ಲಾಸ್ಟ್ ಫೈಲಮ್ ಯಾವುದು? ಫೈಲಮ್ ಹೆಮಿಕಾರ್ಡೆಟಾ. ಈ ಹೆಮಿಕಾರ್ಡೆಟಾ ತುಂಬ ಚಿಕ್ಕದಾದಂತಹ ಫೈಲಮ್. ನಿಯರ್ಲಿ ಸಮ್ ಫ್ಯೂ 100 ಸ್ಪೀಸೀಸ್ ಹ್ಯಾವ್ ಬಿನ್ ಡಿಸ್ಕವರ್ಡ್. ಸೊ ಕಡಿಮೆ ಆ್ಯನಿಮಲ್ಸ್ಗಳನ್ನು ಹೊಂದಿರುವಂತಹ ಒಂದು ಸ್ಮಾಲ್ ಫೈಲಮ್ ಯಾವುದು? ಫೈಲಮ್ ಹೆಮಿಕಾರ್ಡೆಟಾ. ಇದ್ರ ಬಗ್ಗೆ ಇವತ್ತು ಸ್ಟಡಿ ಮಾಡೋಣ. ಈ ಹೆಮಿಕಾರ್ಡೆಟಾ ಆ್ಯನಿಮಲ್ಸ್ಗಳನ್ನು ಅಗೇನ್ ನಾವು ಮರೈನ್ ವಾಟರ್ನಲ್ಲಿ ಅವು ಕಂಡು ಬರ್ತವೆ. ಇವಾಗ ಎಕ್ಯಾನೋಡರ್ಮೆಟಾದಲ್ಲೂ ಕೂಡ ನಾವು ದೇ ಆರ್ ಎಕ್ಸ್ಕ್ಲೂಸಿವ್ಲಿ ಫೌಂಡ್ ಇನ್ ಮರೈನ್ ವಾಟರ್ ಅಂತ ಕಲ್ತಿದ್ವಲ್ಲ. ಇವನ್ ಹೆಮಿಕಾರ್ಡೆಟಾ ಆ್ಯನಿಮಲ್ಸ್, ಆಲ್ ದೀಸ್ ಆ್ಯನಿಮಲ್ಸ್ ಆರ್ ಸೀನ್ ಓನ್ಲಿ ಇನ್ ಮರೈನ್ ವಾಟರ್. ಅವು ಕೂಡ ಮರೈನ್ ವಾಟರ್ನಲ್ಲಿ ಮತ್ತು ಬರೋವಿಂಗ್ ಆ್ಯನಿಮಲ್ಸ್. ಬರೋವಿಂಗ್ ಅಂತಂದರೆ ಏನು? ಈ ಹೊರಗಡೆ ನೀರಿನಲ್ಲಿ ಇರೋದಿಲ್ಲ, ಇವು ಕೆಳಗಡೆ ಮಣ್ಣಿರುತ್ತಲ್ಲ, ಸಾಯಿಲ್ ಇರುತ್ತಲ್ಲ ಮರೈನ್ ವಾಟರ್ನಲ್ಲಿ, ಸಮುದ್ರದಲ್ಲಿ. ಆ ಮಣ್ಣಿನ ಒಳಗಡೆ ಬರೋ ಅಂತಂದ್ರೆ ಏನು? ತೆಗ್ಗನ್ನು ತೋಡಿ ಆ ತೆಗ್ಗಿನಲ್ಲಿ ಇವು ವಾಸಿಸ್ತವೆ. So they are called as burrowing animals. So hemichordata, these are the marine and burrowing animals. Burrowing ಅಂತಂದರೆ ಮಣ್ಣಿನಲ್ಲಿ ತೆಗ್ಗನ್ನು ತೋಡಿ ಅಲ್ಲಿ ಅವು ಅವಿತ್ಕೊಂಡು ಕುತ್ಕೊಂಡು ಅಲ್ಲೇ ಅವು ಜೀವಿಸ್ತವೆ. ಸರಿನಾ? ಲೆವೆಲ್ ಆಫ್ ಆರ್ಗನೈಸೇಷನ್ ಅಗೇನ್ ಇವೆಲ್ಲ ಪಾಯಿಂಟ್ಸು ಸಿಮಿಲರ್. ಆರ್ಗನ್ ಸಿಸ್ಟಮ್, ಲೆವೆಲ್ ಆಫ್ ಆರ್ಗನೈಸೇಷನ್, ದೆನ್ ಬೈಲ್ಯಾಟ್ರಲ್ ಸಿಮೆಟ್ರಿ ಅಂದರೆ ಅಲ್ಲಿ ಆಂಟೀರಿಯರ್, ಪೋಸ್ಟೀರಿಯರ್, ಡಾರ್ಸಲ್ ಸರ್ಫೇಸ್ ಮತ್ತು ವೆಂಟ್ರಲ್ ಸರ್ಫೇಸ್. ಐ ಹೋಪ್ ಇವೆಲ್ಲ ವರ್ಡ್ಸ್ ನಿಮಗೆ ಆಲ್ರೆಡಿ ತುಂಬ ಪರ್ಫೆಕ್ಟ್ ಆಗಿಬಿಟ್ಟಿದ್ದಾವೆ. ಪೊರಿಫೆರಾದಿಂದ ಕಲಿತಾ ಇದ್ದೀವಿ, ಹೌದಾ? ಆಂಟೀರಿಯರ್ ಎಂಡ್, ಪೋಸ್ಟೀರಿಯರ್ ಎಂಡ್, ಡಾರ್ಸಲ್ ಸರ್ಫೇಸ್, ವೆಂಟ್ರಲ್ ಸರ್ಫೇಸ್ ಮತ್ತು ಲೆಫ್ಟ್ ಆ್ಯಂಡ್ ರೈಟ್ ಸೈಡ್ ಅಂತ ಎನಿಮಲ್ಸ್ ಬಾಡಿನಲ್ಲಿ ನಾವು ಹೇಳ್ಬೋದು. ಸೊ ದ ಎಕ್ಸಿಬಿಟ್ ಬೈಲ್ಯಾಟ್ರಲ್ ಸಿಮೆಟ್ರಿ ಆ್ಯಂಡ್ ದೇ ಆರ್ ಟ್ರಿಪ್ಲೋಬ್ಲಾಸ್ಟಿಕ್ ಆ್ಯಂಡ್ ಅಗೇನ್ ದೇ ಆರ್ ಸಿಲೋಮೇಟ್ಸ್. ಓಕೆ, ಸ್ಪೆಷಲ್ ಫೀಚರ್ಸ್ ಫೌಂಡ್ ಓನ್ಲಿ ಇನ್ ದ ಫೈಲಮ್ ಹೆಮಿಕಾರ್ಡೆಟಾ. ಅಗೇನ್ ಇಲ್ಲಿ 3 ಇಂಪಾರ್ಟೆಂಟ್ ಫೀಚರ್ಸ್ ಇದ್ದಾವೆ. ಮೊದಲನೇದು, ದ ಬಾಡಿ ಈಸ್ ಡಿವಿಸಿಬಲ್ ಇಂಟು ಪ್ರಬೋಸಿಸ್, ಕಾಲರ್ ಆ್ಯಂಡ್ ಟ್ರಂಕ್. ಈ ಹೆಮಿಕಾರ್ಡೆಟಾ ಅಂತಂದರೆ ನಾವು ಫ್ಲ್ಯಾಟ್ ವರ್ಮ್ಸ್ ಮತ್ತು ರೌಂಡ್ ವರ್ಮ್ಸ್ ಅಂತ ಕಲ್ತೀವಲ್ಲ, ಅಲ್ಲಿ ವರ್ಮ್ಸ್ ಅಂತ ಒಂದೇನು ವರ್ಡ್ ಇತ್ತಲ್ಲ, ಇಲ್ಲಿಯೂ ಕೂಡ ಎನಿಮಲ್ಸು ವರ್ಮ್ ಲೈಕ್ ಇರುತ್ತೆ. ವರ್ಮ್ ಲೈಕ್ ಅಂತಂದ್ರೆ ಏನು? ಲಾಂಗ್ ಆಗಿ, ಎಲಾಂಗೇಟೆಡ್ ಆಗಿ, ಸಿಲಿಂಡ್ರಿಕಲ್ ಆಗಿರುತ್ತೆ. ಇದು ಒಂದು ಫುಲ್ ಏನಿದು, ಇದು ವರ್ಮ್ ಲೈಕ್, ಫುಲ್ ಎಲಾಂಗೇಟೆಡ್ ಇದ್ದು ಮತ್ತು ಸ್ವಲ್ಪ ಸಿಲಿಂಡ್ರಿಕಲ್ ಇರುತ್ತೆ. ಸೊ ಆಲ್ ದ ಹೆಮಿಕಾರ್ಡೆಟಾ ಆ್ಯನಿಮಲ್ಸ್, ದೇರ್ ಬಾಡಿ ಈಸ್ ಎಲಾಂಗೇಟೆಡ್ ಆ್ಯಂಡ್ ವರ್ಮ್ ಲೈಕ್ ಆ್ಯಂಡ್ ಇಟ್ ಈಸ್ ಡಿವಿಸಿಬಲ್ ಇಂಟು 3 ರೀಜನ್ಸ್. ಯಾವ್ಯಾವುದು? ಮುಂದೆ ಪೂರ್ತಿ ಬಾಡಿ ಮುಂದ್ಗಡೆ ಪ್ರೊಬೋಸಸ್ ಅಂತ ಒಂದು ಸ್ಟ್ರಕ್ಚರ್ ಇರುತ್ತೆ. ಅದಾದಮೇಲೆ ಕಾಲರ್ ಅಂತ ಇರುತ್ತೆ. ನೆಕ್ಸ್ಟ್ ಫುಲ್ ಅಗ್ದಿ ಲಾಂಗೆಸ್ಟ್ ಪಾರ್ಟ್ ಯಾವುದು ಬಾಡಿದು? ಟ್ರಂಕ್ ಅಂತ ಕರೀತಾರೆ. ಸೊ ಕಾಲರ್ ಹಿಂದ್ಗಡೆಯಿಂದ ಪೂರ್ತಿ ಪೋಸ್ಟೀರಿಯರ್ ಎಂಡ್ವರೆಗೂ ಲಾಂಗೆಸ್ಟ್ ಪಾರ್ಟನ್ನು ನಾವು ಟ್ರಂಕ್ ಅಂತ ಕರಿತೀವಿ. ಸೊ ದ ಬಾಡಿ ಆಫ್ ಹೆಮಿಕಾರ್ಡೇಟ್ಸ್ ಇಟ್ ಈಸ್ ಡಿವಿಸಿಬಲ್ ಇಂಟು 3 ಪಾರ್ಟ್ಸ್. ಯಾವ್ಯಾವುದು? ಪ್ರೊಬೋಸಸ್, ದೆನ್ ಕಾಲರ್, ದೆನ್ ದ ಲಾಂಗ್ ಟ್ರಂಕ್. ಸರಿನಾ? ದ ಅಪೆಂಡೇಜಸ್ ಆರ್ ಅಬ್ಸೆಂಟ್. ಯಾಕೆ ಇದನ್ನ ಇಲ್ಲಿ ಬರೆದ್ವಿ ಅಂತಂದರೆ, ಫೈಲಮ್ ಎನಿಲಿಡಾ ಆಗ್ಬೋದು, ಆರ್ಥ್ರೋಪೋಡಾ ಆಗ್ಬೋದು, ಈವನ್ ಮೊಲುಸ್ಕಾ ಆಗ್ಬೋದು, ಎಕ್ಯಾನೋಡರ್ಮೆಟಾ ಆಗ್ಬೋದು, ಅಲ್ಲಿ ನಾವು ಲೊಕೊಮೋಷನ್ ಅಂತ ಸಪ್ರೇಟಾಗಿ ಕಲ್ತಿದ್ವಿ, ಹೌದಾ? ಯಾವ್ಯಾವುದಿತ್ತು ಲೊಕೊಮೋಟರಿ ಆರ್ಗನ್ಸ್? ಇನ್ ಕೇಸ್ ಆಫ್ ಎನಿಲಿಡಾ ಪ್ಯಾರಾಪೋಡಿಯಾ ಅಂತ ಕಲ್ತಿದ್ವಿ, ಅನ್ಜಾಯಿಂಟೆಡ್ ಆ್ಯಂಡ್ ಪೇರ್ಡ್ ಪ್ಯಾರಾಪೋಡಿಯಾ. ಆರ್ಥ್ರೋಪೋಡಾ ಹೆಸರೇ ಹೇಳುವಂಗೆ ಜಾಯಿಂಟೆಡ್ ಅಪೆಂಡೇಜಸ್ ವಿಚ್ ಹೆಲ್ಪ್ಸ್ ಇನ್ ಲೊಕೊಮೋಷನ್. ಮೊಲುಸ್ಕಾದಲ್ಲಿ ನಾವು ಬಾಡಿ ಪಾರ್ಟ್ಸ್ನಲ್ಲಿ ಹೆಡ್, ವಿಸ್ರಲ್ ಮಾಸ್ ಮತ್ತು ಫೂಟ್ ಅಂತ ಕಲ್ತ್ವಿ. ಅದು ಫೂಟ್ ಅಂದರೆ ಏನು? ಅಗೇನ್ ಅದು ಲೊಕೊಮೋಟರಿ ಸ್ಟ್ರಕ್ಚರ್. ಅದನ್ನೇ ನಾವು ಎಕ್ಯಾನೋಡರ್ಮೆಟಾದಲ್ಲಿ ಟ್ಯೂಬ್ ಫೀಟ್ ಅಂತ ಸ್ಟ್ರಕ್ಚರ್ ಕಲ್ತಿದ್ವಿ. ಕೆಳಗಡೆ ಬಾಡಿ ಕೆಳಗಡೆ ಟ್ಯೂಬ್ ಲೈಕ್ ಸ್ಟ್ರಕ್ಚರ್ಸ್ ಇರ್ತವೆ, ದೆ ಹೆಲ್ಪ್ ಇನ್ ಲೊಕೊಮೋಷನ್. ಬಟ್ ಇಲ್ಲಿ ತಗೊಂಡ್ರೆ ಲೊಕೊಮೋಷನ್ ಮಾಡಲಿಕ್ಕೆ ಅಪೆಂಡೇಜಸ್ ಅಂತ ಅಲ್ಲಿ ಇರೋದಿಲ್ಲ. ಓಕೆ, ಬಟ್ ಮಸ್ಕ್ಯುಲರ್ ಸಿಸ್ಟಮ್ ಈಸ್ ವೆರಿ ವೆಲ್ ಡೆವಲಪ್ಡ್. ಯಾವುದೇ ಪರ್ಟಿಕ್ಯುಲರ್ ಆಗಿ ಲೊಕೊಮೋಟರಿ ಸ್ಟ್ರಕ್ಚರ್ಸ್ ಅಂತ ಕಂಡು ಬರೋದಿಲ್ಲ. ಹಾಗೆ ನಾವು ಬರೋವಿಂಗೇ ಇರ್ತವೆ, ಮಣ್ಣಿನಲ್ಲೇ ವಾಸಿಸ್ತವೆ ಅಂತಂದರೆ ನಡೆದಾಡಲಿಕ್ಕೆ ಅಂತ ಅವಕ್ಕೆ ಅವಶ್ಯಕತೆ ಇರೋದಿಲ್ಲ. ಓಕೆ, ಸೊ ಅಪೆಂಡೇಜಸ್ ಆರ್ ಅಬ್ಸೆಂಟ್. ದ ಲೊಕೊಮೋಟರಿ ಸ್ಟ್ರಕ್ಚರ್ಸ್ ಆರ್ ಅಬ್ಸೆಂಟ್ ಇನ್ ಕೇಸ್ ಆಫ್ ಹೆಮಿಕಾರ್ಡೇಟ್ಸ್. ನೆಕ್ಸ್ಟ್, ದಿಸ್ ಪಾಯಿಂಟ್ ಈಸ್, ಈ 2 ಪಾಯಿಂಟ್ಗಿಂತ ಇಂಪಾರ್ಟೆಂಟ್. ನೋಟೋಕಾರ್ಡ್ ಈಸ್ ಅಬ್ಸೆಂಟ್. ಯಾಕೆ ಇದನ್ನು ಇಲ್ಲಿ ಅಬ್ಸೆಂಟ್ ಬರೆದಾರೆ? ನಮಗೆ ಗೊತ್ತಿದೆ, ಇನ್ವರ್ಟಿಬ್ರೇಟ್ಸ್ ಅಂತಂದರೆ ಅಕಶೇರುಕ ಅಂದರೆ ಏನು? ನೋಟೋಕಾರ್ಡ್ ಇರಬಾರ್ದು ಅಂತ. ಯಾಕೆ ಇದನ್ನ ಇಲ್ಲಿ ಸ್ಪೆಸಿಫಿಕ್ ಆಗಿ ಕೊಟ್ಟಿದ್ದಾರೆ ಟೆಕ್ಸ್ಟ್ ಬುಕ್ನಲ್ಲಿ ಅಂದರೆ,
ಈ ಹೆಮಿಕಾರ್ಡೆಟಾ ಫೈಲಮ್ ಮೊದಲಿಗೆ ಅರ್ಲಿಯರ್ ದಿಸ್ ಫೈಲಮ್ ವಾಸ್ ಕನ್ಸಿಡರ್ಡ್ ಅಂಡರ್ ಕಾರ್ಡೇಟ್ಸ್. ಇದನ್ನು ಮುಂಚೆ ಕಾರ್ಡೇಟ್ಸ್ನಲ್ಲಿ ಹಾಕಿದ್ರು. ಇವನ್ ಕೆಲವೊಂದು 8-10 ವರ್ಷಕ್ಕಿಂತ ಮುಂಚೆ ಕಾಲೇಜ್ನಲ್ಲಿ ನಾವು ಅದನ್ನ ಟೀಚ್ ಮಾಡಬೇಕಾದ್ರೆ ಹೆಮಿಕಾರ್ಡೆಟಾ ಕಮ್ಸ್ ಅಂಡರ್ ಕಾರ್ಡೆಟಾ ಅಂತಲೇ ಹೇಳ್ತಾ ಇದ್ವಿ. ಇವನ್ ನಾವು MSc ಕಲಿಬೇಕಾದ್ರೂ ಹೆಮಿಕಾರ್ಡೆಟಾ ಕಮ್ಸ್ ಅಂಡರ್ ಕಾರ್ಡೇಟ್ಸ್ ಅಂತಲೇ ಕಲ್ತಿದ್ವಿ. ಬಟ್ ಆಮೇಲೆ ರಿಸರ್ಚ್ ಆಗ್ತಾ ಈ ಎನಿಮಲ್ ಬಾಡಿನಲ್ಲಿ ನೋಟೋಕಾರ್ಡ್ ಇರುವಂಥದ್ದು ಅದು ಟ್ರೂ ನೋಟೋಕಾರ್ಡ್ ಅಲ್ಲ ಅಂತ ಪ್ರೂವ್ ಆಗಿದೆ. ಆವಾಗ ಅದನ್ನು ಕಾರ್ಡೇಟ್ಸಿಂದ ತಗೊಂಡು ಈ ಇನ್ವರ್ಟಿಬ್ರೇಟ್ಸ್ ಅಂದರೆ ನಾನ್ ಕಾರ್ಡೇಟ್ಸ್ಗಳಲ್ಲಿ ಅಕಶೇರುಕಗಳಲ್ಲಿ ಹಾಕಿದ್ದಾರೆ. ಅದಕ್ಕೆ ಆ ಪಾಯಿಂಟನ್ನು ಇಲ್ಲಿ ಸ್ಪೆಸಿಫಿಕ್ ಆಗಿ ಮೆನ್ಷನ್ ಮಾಡಿರೋದು. ಓಕೆ, ಸೊ ನೋಟೋಕಾರ್ಡ್ ಈಸ್ ಅಬ್ಸೆಂಟ್ ಹಿಯರ್. ಹಾಗಾದರೆ ನೋಟೋಕಾರ್ಡ್ ಅಬ್ಸೆಂಟ್ ಇದೆ ಅಂತಂದರೆ ಆ ಸ್ಟ್ರಕ್ಚರ್ಗೇನು ನಾವು ಮೊದಲು ನೋಟೋಕಾರ್ಡ್ ಅಂತ ಹೇಳ್ತಾ ಇದ್ವಲ್ಲ, ಅದು ಏನು, ಅದು ಎಲ್ಲಿರುತ್ತೆ ಅಂತಂದರೆ ಈ ನೋಟೋಕಾರ್ಡ್ ಥರ ಇರುವಂತಹ ಸ್ಟ್ರಕ್ಚರಿಗೆ ಸ್ಟೋಮೋಕಾರ್ಡ್ ಅಂತ ಕರೀತಾರೆ. ಇಲ್ಲಿ ಸ್ಟೋಮೋಕಾರ್ಡ್. ಓಕೆ, ವಾಟ್ ಈಸ್ ದಿಸ್ ಸ್ಟೋಮೋಕಾರ್ಡ್? ಸ್ಟೋಮೋ ಅಂದರೆ ಏನು? ಯೂಶ್ವಲಿ ಮೌತ್ ಅಂತ ಅರ್ಥ, ಹೌದಾ? ಈ ಪ್ರೊಬೋಸಸ್ ಮತ್ತು ಕಾಲರ್ ಮಧ್ಯೆ ಮೌತ್ ಇರುತ್ತೆ. ಅದು ಹೆಂಗಿರುತ್ತೆ? ಈ ನೀವು ಡಾರ್ಸಲ್ ಮತ್ತು ವೆಂಟ್ರಲ್ ಸರ್ಫೇಸ್ ತೊಗೊಂಡ್ರೆ ಇಲ್ಲಿ ನೋಡಿ, ಇದು ಪ್ರೊಬೋಸಸ್. ಓಕೆ, ಇದ್ರ ಹಿಂದ್ಗಡೆ ಏನಿದೆ, ಇಲ್ಲಿ ಒಂದು ಕಾಲರ್ ಇದೆ. ಅದಾದಮೇಲೆ ಈ ಎಲಾಂಗೇಟೆಡ್ ಟ್ರಂಕ್ ಪೋರ್ಷನ್ ಇದೆ. ಸೊ ಇದು ಎಂಟೀರಿಯರ್ ಪೋರ್ಷನ್ ಆಯಿತು, ಇದು ಪೋಸ್ಟೀರಿಯರ್ ಪೋರ್ಷನ್ ಆಯಿತು. ಇಲ್ಲಿ ಏನಸ್ ಇರುತ್ತೆ, ಮೇಲ್ಗಡೆ ಸರ್ಫೇಸ್ ಯಾವುದು? ಡಾರ್ಸಲ್, ಕೆಳಗಡೆ ಯಾವುದು? ವೆಂಟ್ರಲ್, ಹೌದಾ? ಈ ಪ್ರೊಬೋಸಸ್ ಇದೆಯಲ್ಲ, ಪ್ರೊಬೋಸಸ್ ಮತ್ತು ಕಾಲರ್ ಮಧ್ಯೆ, ಇದು ಪ್ರೊಬೋಸಸ್ ಆ್ಯಂಡ್ ದಿಸ್ ಈಸ್ ಕಾಲರ್, ಇವೆರಡರದ್ದು ಮಧ್ಯ ಇಲ್ಲಿ ಕೆಳಗಡೆ ಒಂದು ಓಪನಿಂಗ್ ಇರುತ್ತೆ. ಓಕೆ, ಅದನ್ನೇ ಇಲ್ಲಿ ಮೌತ್ ಅಂತ ಇಲ್ಲಿ ತೋರಿಸಿರೋದು. ಸೊ ದಿಸ್ ಈಸ್ ದ ಓಪನಿಂಗ್. ಓಕೆ, ಈ ಸ್ಟೋಮೋಕಾರ್ಡ್ ಅಂತ ಏನಿದೆಯಲ್ಲ, ಈ ಸ್ಟೋಮೋಕಾರ್ಡ್ ಎಲ್ಲಿರುತ್ತೆ? ಇದೇನು ಮೌತ್ ಇದೆಯಲ್ಲ ಸ್ಟ್ರಕ್ಚರು, ದಿಸ್ ಸ್ಟೋಮೋಕಾರ್ಡ್ ಇಟ್ ಈಸ್ ಪ್ರೆಸೆಂಟ್ ಇನ್ ದ ರೂಫ್ ಆಫ್ ಬಕಲ್ ಕ್ಯಾವಿಟಿ. ರೂಫ್ ಅಂದರೆ ಏನು? ಈ ಛಾವಣಿ ಇದೆಯಲ್ಲ, ಮೇಲ್ಗಡೆ ಸ್ಲ್ಯಾಬ್ ಇದೆಯಲ್ಲ, ಅದನ್ನು ರೂಫ್ ಅಂತ ಕರಿತೀವಿ. ಸೊ ಮನೆಯದು ಮೇಲ್ಭಾಗಕ್ಕೆ ರೂಫ್. ಇವಾಗ ನಮ್ಮ ಬಕ್ಕಲ್ ಕ್ಯಾವಿಟಿನಲ್ಲಿ ತಗೊಂಡ್ರೆ ಮೇಲ್ಗಡೆ ಏನಿದೆಯಲ್ಲ ಇಲ್ಲಿ, ಅದೇನದು ಅದು ರೂಫ್ ಆಫ್ ದ ಬಕ್ಕಲ್ ಕ್ಯಾವಿಟಿ. ಸೊ ಇಲ್ಲಿಯೂ ಕೂಡ ಮೌತನ್ನು ತಗೊಂಡ್ರೆ ಈ ರೂಫ್ ಏನಿದೆಯಲ್ಲ, ಮೌತ್ ಮೇಲ್ಗಡೆ ಸ್ಟ್ರಕ್ಚರ್ ಏನಿದೆಯಲ್ಲ, ಇಲ್ಲಿ ಒಂದು ಈ ಥರ ರಾಡ್ ಲೈಕ್ ಸ್ಟ್ರಕ್ಚರ್ ಕಂಡು ಬರುತ್ತೆ. ಅದನ್ನು ನಾವು ಅದಕ್ಕೇನಂತ ಕರೀತಾರೆ? ಸ್ಟೋಮೋಕಾರ್ಡ್ ಅಂತ ಕರೀತಾರೆ. ಮುಂಚೆ ಏನು ಮಾಡ್ತಾ ಇದ್ರು, ಈ ಸ್ಟ್ರಕ್ಚರನ್ನೇ ನೋಟೋಕಾರ್ಡ್ ಅಂತ ತಿಳ್ಕೊಂಡು ಈ ಎನಿಮಲ್ಗಳಲ್ಲಿ ಅಟ್ಲೀಸ್ಟ್ ಹಾಫ್ ಆಫ್ ದ ಬಾಡಿ ಪಾರ್ಟ್ನಲ್ಲಿ ನೋಟೋಕಾರ್ಡ್ ಕಂಡು ಬರುತ್ತೆ ಅಂತ ಇದನ್ನು ಹೆಮಿಕಾರ್ಡೆಟಾ ಅಂತ ಕರೆದಿದ್ರು. ಬಟ್ ದಿಸ್ ಈಸ್ ನಾಟ್ ದ ನೋಟೋಕಾರ್ಡ್, ಇಟ್ ಈಸ್ ಅ ಸ್ಪೆಷಲ್ ಸ್ಟ್ರಕ್ಚರ್. ಇದನ್ನು ಸ್ಟೋಮೋಕಾರ್ಡ್ ಅಂತ ಕರೆದ್ರು ಆಮೇಲೆ, ಸರಿನಾ? ಸೊ ನೋಟೋಕಾರ್ಡ್ ಈಸ್ ಅಬ್ಸೆಂಟ್ ಆ್ಯಂಡ್ ಇನ್ಸ್ಟೆಡ್ ಆಫ್ ನೋಟೋಕಾರ್ಡ್ ದ ಸ್ಟೋಮೋಕಾರ್ಡ್ ಈಸ್ ಪ್ರೆಸೆಂಟ್ ಆ್ಯಂಡ್ ದಿಸ್ ಈಸ್ ಸಿಚುವೇಟೆಡ್ ಇನ್ ದ ರೂಫ್ ಆಫ್ ದ ಬಕ್ಕಲ್ ಕ್ಯಾವಿಟಿ. Okay, now coming to the organ systems, because we have organ system level of organization. Digestive system is complete. ಯಾಕೆ? because there is a presence of mouth ಆದಮೇಲೆ full alimentary canal ಇರುತ್ತೆ, and that alimentary canal ends with the anus at the posterior end. So digestive system is complete. Excretory system, very very important. This is with the help of proboscis glands. ಈ ನಮ್ಮ ಬಾಡಿನಲ್ಲಿ ಹೈಯರ್ ಎನಿಮಲ್ಸ್ನಲ್ಲಿ ತೊಗೊಂಡ್ರೆ ನಮಗೆ ಎಕ್ಸ್ಕ್ರಿಟರಿ ಸಿಸ್ಟಮ್ ಅಂತ ವಿ ಹ್ಯಾವ್ ಕಿಡ್ನೀಸ್ ಆನ್ ಬೋತ್ ದ ಸೈಡ್ಸ್. ಸೊ ಕಿಡ್ನೀಸ್ ಏನು ಮಾಡ್ತವೆ? ದೆ ಹೆಲ್ಪ್ ಇನ್ ದ ಎಕ್ಸ್ಕ್ರಿಷನ್, ಅನ್ವಾಂಟೆಡ್ ವಾಟರ್ನ ಅಥವಾ ಕೆಲವೊಂದು ವಸ್ತುಗಳನ್ನು ಹೊರಗಡೆ ಹಾಕಲಿಕ್ಕೆ ಹೆಲ್ಪ್ ಮಾಡ್ತವೆ. ನಮ್ಮ ಕಿಡ್ನಿನಲ್ಲಿ ತೊಗೊಂಡ್ರೆ ಅಲ್ಲಿರುವಂತಹ ಸ್ಟ್ರಕ್ಚರ್ಸ್ಗಳಲ್ಲಿ ಗ್ಲೊಮೆರುಲಸ್ ಅಂತ ಒಂದು ಪಾರ್ಟ್ ಇರುತ್ತೆ. ಈ ಪಾರ್ಟು ಇವನ್ ಯೂರಿನ್ ಫಾರ್ಮೇಷನಲ್ಲೂ ಹೆಲ್ಪ್ ಮಾಡುತ್ತೆ. ಸೊ ದಿಸ್ ಸೇಮ್ ಗ್ಲೊಮೆರುಲಸ್ ಈಸ್ ಆಲ್ಸೋ ಫೌಂಡ್ ಇನ್ ದ ಪ್ರೊಬೋಸಸ್ ಗ್ಲ್ಯಾಂಡ್ ಆಫ್ ಹೆಮಿಕಾರ್ಡೆಟಾ. CET ಮತ್ತು NEETಗೆ ತುಂಬ ಇಂಪಾರ್ಟೆಂಟ್. The proboscis gland of hemichordata consists of a special structure called as glomerulus. Okay, and this structure or the proboscis glands, they help in removing the unwanted substance from the body. So excretion is with the help of proboscis glands.
Circulation again open type. So next one, respiration is through gills. So body ಒಳಗಡೆ ಗಿಲ್ಸ್ ಇರ್ತವೆ, ಕಿವಿರುಗಳು ಇರ್ತವೆ, ಅವತರ ಮೂಲಕ ರೆಸ್ಪಿರೇಷನ್ ಆಗುತ್ತೆ. ಆಮೇಲೆ ಇಲ್ಲಿ ಬ್ಲಡ್ ತಗೊಂಡ್ವಿ ಅಂತಂದರೆ ದಿಸ್ ಬ್ಲಡ್ ಇಟ್ ವೋಂಟ್ ಕಂಟೈನ್ ಎನಿ ರೆಸ್ಪಿರೇಟರಿ ಪಿಗ್ಮೆಂಟ್ಸ್. ಸೊ ವರ್ಣದ್ರವ್ಯಗಳನ್ನು ಇಲ್ಲಿ ಬ್ಲಡ್ನಲ್ಲಿ ಕಾಣಿಸೋದಿಲ್ಲ. ಸೊ ವರ್ಣದ್ರವ್ಯಗಳು ಇಲ್ಲ ಅಂತಂದರೆ ಬ್ಲಡ್ಡಿಗೆ ಯಾವುದೇ ಕಲರ್ ಅಂತ ಇರೋದಿಲ್ಲ. ಸೊ ಹೆಮಿಕಾರ್ಡೇಟಾ the blood is colorless because the pigments are absent. And last, nervous system, the nerve cord, it is present both dorsally as well as ventrally. Now again this is important. ಎನಿಲಿಡಾ ಆರ್ಥ್ರೋಪೋಡಾ ತೊಗೊಂಡ್ವಿ ಅಂತಂದರೆ ಅಲ್ಲಿ ನಾವು ಡಬಲ್ ವೆಂಟ್ರಲ್ ನರ್ವ್ ಕಾರ್ಡ್ ಅಂತ ಕಲ್ತಿದ್ವಿ. ಅಂದ್ರೇನು, ಈ ಅಕಶೇರುಕ ಇನ್ವರ್ಟಿಬ್ರೇಟ್ಸ್ಗಳಲ್ಲಿ ವೆಂಟ್ರಲ್ ಸರ್ಫೇಸ್ನಲ್ಲಿ ನಮಗೆ ಒಂದು ನರ್ವ್ ಕಾರ್ಡ್ ಅಂತ ಕಂಡು ಬರುತ್ತೆ, ಹೌದಾ? ಅದು ಇನ್ವರ್ಟಿಬ್ರೇಟ್ ಪ್ರಾಪರ್ಟಿ. ಬಟ್ ಇವೇ ನೀವು ಹೆಮಿಕಾರ್ಡೇಟಾ ಇವು ಇಂಟರ್ಮೀಡಿಯೇಟ್ಸ್ ಇದ್ದಂಗೆ. ಇನ್ವರ್ಟಿಬ್ರೇಟ್ಸ್ ಕ್ಯಾರೆಕ್ಟರ್ಸು ಇದ್ದಾವೆ ಮತ್ತು ಕೆಲವೊಂದು ಕಾರ್ಡೇಟ್ಸ್ ಕ್ಯಾರೆಕ್ಟರ್ಗಳನ್ನು ಹೊಂದಿದ್ದಾವೆ. ಕಾರ್ಡೇಟ್ ಕ್ಯಾರೆಕ್ಟರ್ ಯಾವುದು? ನಮ್ಮ ಬಾಡಿನಲ್ಲಿ ನರ್ವ್ ಕಾರ್ಡ್ ಯಾವತ್ತು ಡಾರ್ಸಲಲ್ಲಿರುತ್ತೆ, ಇನ್ವರ್ಟಿಬ್ರೇಟ್ಸ್ಗಳಲ್ಲಿ ವೆಂಟ್ರಲ್ನಲ್ಲಿರುತ್ತೆ. ಬಟ್ ಈ ಎನಿಮಲ್ನಲ್ಲಿ ಡಾರ್ಸಲ್ನಲ್ಲೂ ಇದೆ ಮತ್ತು ವೆಂಟ್ರಲ್ನಲ್ಲೂ ಇದೆ. ಡಾರ್ಸಲಿ ಅದು ಫುಲ್ ಕಂಪ್ಲೀಟಾಗಿ ವೆಂಟ್ರಲಿ ಅದು ಕಂಪ್ಲೀಟಾಗಿ ಡೆವಲಪ್ ಆಗಿದೆ. ಡಾರ್ಸಲಿ ಅದು ತುಂಬ ಸ್ಮಾಲ್, ಅಂದರೆ ಇವಾಗಷ್ಟೇ ಏನು ಬೆಳೀತಾ ಇದೆಯೇನೋ ಅನ್ನೋಷ್ಟು ಸ್ಮಾಲ್ ಡಾರ್ಸಲ್ ನರ್ವ್ ಕಾರ್ಡನ್ನು ಇವು ಹೊಂದಿರ್ತವೆ. ಸೊ ನರ್ವಸ್ ಸಿಸ್ಟಮ್ ತಗೊಂಡ್ರೆ ದ ನರ್ವ್ ಕಾರ್ಡ್ ಇಟ್ ಈಸ್ ಬೋತ್ ಪ್ರೆಸೆಂಟ್ ಆನ್ ಡಾರ್ಸಲ್ ಆ್ಯಂಡ್ ವೆಂಟ್ರಲ್. ಬಟ್ ಡಾರ್ಸಲಿ ವಿ ಕ್ಯಾನ್ ಫೈಂಡ್ ಅ ವೆರಿ ಸ್ಮಾಲ್ ನರ್ವ್ ಕಾರ್ಡ್ ಆ್ಯಂಡ್ ವೆಂಟ್ರಲಿ ಅದು ಫುಲ್ಲಾಗಿ ಡೆವಲಪ್ ಆಗಿರುತ್ತೆ. ಸೊ ದಿಸ್ ಈಸ್ ಆಲ್ ಅಬೌಟ್ ದ organ systems: digestive, excretory system, circulatory, respiratory system and nervous system. Now coming to the last point, reproduction. So reproduction, sexes are separate. ಅಂದರೆ ಇವು ಡಯೋಶಿಯಸ್ ಆನಿಮಲ್ಸ್, ಮೇಲ್ ಮತ್ತು ಫೀಮೇಲ್ ಬೇರೆ ಬೇರೆ ಇರ್ತವೆ. ಫರ್ಟಿಲೈಸೇಷನ್ ಈಸ್ ಎಕ್ಸ್ಟರ್ನಲ್. ಹೌದು, ಯಾಕೆ? ಬಿಕಾಸ್ ದೇ ಆರ್ ಪ್ರೆಸೆಂಟ್ ಇನ್ ದ ಮರೈನ್ ವಾಟರ್. ವಾಟರ್ನಲ್ಲಿ ಇದ್ದು ಅಂತಂದರೆ ಯೂಶ್ವಲಿ ಫರ್ಟಿಲೈಸೇಷನ್ನು ಎಕ್ಸ್ಟರ್ನಲ್ ಇರುತ್ತೆ. ಸೊ ವಾಟರ್ ಅದೊಂದು ಮೀಡಿಯಮ್ ಇದ್ದಂಗೆ, ವಾಟರ್ನಲ್ಲಿ ಅಲ್ಲಿ ಫ್ಯೂಷನ್ ಆಗುತ್ತೆ ಸ್ಪರ್ಮ್ ಮತ್ತು ಎಗ್ಗಳದ್ದು. ಸೊ ಫರ್ಟಿಲೈಸೇಷನ್ ಈಸ್ ಎಕ್ಸ್ಟರ್ನಲ್ ಆ್ಯಂಡ್ ಡೆವಲಪ್ಮೆಂಟ್ ಈಸ್ ಇಂಡೈರೆಕ್ಟ್. ಇದು ಆಲ್ಮೋಸ್ಟ್ ನಮಗೆ ಸೇಮ್ ಎಕನೋಡರ್ಮಟದಲ್ಲೂ ಇದು ಸೇಮ್ ಪಾಯಿಂಟನ್ನು ನಾವು ಕಲ್ತಿದ್ವಿ. ಓಕೆ, ಸೊ ದಿಸ್ ಈಸ್ ಆಲ್ ಅಬೌಟ್ ದ ಫೈಲಮ್ ಹೆಮಿಕಾರ್ಡೇಟಾ. ಯಾಕೆ ಇದನ್ನು ಮುಂಚೆ ಕಾರ್ಡೇಟಾದಲ್ಲಿ ತೊಗೊಂಡಿದ್ರು? ಯಾಕಂದರೆ ಈ ಇದೇನು ಸ್ಟ್ರಕ್ಚರ್ ಇದೆಯಲ್ಲ ಇದನ್ನು ಮುಂಚೆ ನೋಟೋಕಾರ್ಡ್ ಅಂತ ತಿಳ್ಕೊಂಡು ಕಾರ್ಡೇಟಾದಲ್ಲಿ ಹಾಕಿದ್ರು. ಆಮೇಲೆ ಇದನ್ನು ಸ್ಟೋಮೋಕಾರ್ಡ್ ಅಂತ ಕರೆದು ಈ ಆ್ಯನಿಮಲ್ಸ್ಗಳನ್ನು ಇನ್ವರ್ಟಿಬ್ರೇಟ್ಸ್ಗಳಲ್ಲಿ ಇವಾಗ ಕನ್ಸಿಡರ್ ಮಾಡಿದ್ದಾರೆ. ಎಕ್ಸಾಂಪಲ್ಸ್ ಯಾವುದು ಅಂತಂದರೆ ಈ ಆ್ಯನಿಮಲ್ ಇದೆಯಲ್ಲ ಇದನ್ನು ಬಲಾನೋಗ್ಲಾಸಸ್ ಅಂತ ಕರೀತಾರೆ. ಟಂಗ್ ವರ್ಮ್, ಬಲಾನೋಗ್ಲಾಸಸ್. ಓಕೆ, ಇನ್ನೊಂದಿದೆ ಸ್ಯಾಕೋಗ್ಲಾಸಸ್ ಅಂತ, ಸ್ಯಾಕೋಗ್ಲಾಸಸ್. ಸೊ ಬಲಾನೋಗ್ಲಾಸಸ್ ಆ್ಯಂಡ್ ಸ್ಯಾಕೋಗ್ಲಾಸಸ್ ಕಮ್ಸ್ ಅಂಡರ್ ಫೈಲಮ್ ಹೆಮಿಕಾರ್ಡೇಟಾ. ಸೊ ದಿಸ್ ಕಂಪ್ಲೀಟ್ಸ್ ಆಲ್ ದ ಫೈಲಮ್ಸ್ ಅಂಡರ್ ಇನ್ವರ್ಟಿಬ್ರೇಟ್ಸ್ ಅಥವಾ ನಾನ್ ಕಾರ್ಡೇಟ್ಸ್, ಅಕಶೇರುಕಗಳು. ಟೋಟಲ್ ಆಗಿ ನಾವು 10 ಫೈಲಮ್ನ ಕಲ್ತಿದ್ದೀವಿ, ಹೌದಾ? ನೆಕ್ಸ್ಟ್ ವಿಡಿಯೋದಿಂದ ನಾವು ಕಾರ್ಡೇಟ್ಸ್ಗಳ ಬಗ್ಗೆ ಸ್ಟಡಿ ಮಾಡೋಣ. ಸ್ಟಾರ್ಟಿಂಗ್ ಇಂಟ್ರೊಡಕ್ಷನ್, ಕಾರ್ಡೇಟ್ಸ್ ಅಂದರೆ ಅಲ್ಲಿ ಬೇಸಿಕ್ ಕ್ಯಾರೆಕ್ಟರ್ಸ್ ಯಾವ್ಯಾವ ಇರಬೇಕು ಅಂತ ಕಲಿತು ದೆನ್ ವಿಲ್ ಸ್ಟಡಿ ಅಬೌಟ್ ದ ಫಿಶಸ್, ಆಂಫಿಬಿಯನ್ಸ್, ರೆಪ್ಟೈಲ್ಸ್, ಏವ್ಸ್ ಆ್ಯಂಡ್ ಮೇಮಲ್ಸ್. ಐ ಹೋಪ್ ಇನ್ವರ್ಟಿಬ್ರೇಟ್ಸ್ದಲ್ಲಿ ಈ 10 ಫೈಲಮ್ಗಳು ನಿಮಗೆ ಅರ್ಥ ಆಗಿದ್ದಾವೆ ಅಂತ ಅನ್ಕೋತೀನಿ. ಒಂದ್ಸತಿ ಫುಲ್ ರಿವಿಷನ್ ಮಾಡಿ ಎಲ್ಲ ವರ್ಡ್ಸ್ಗಳನ್ನು ಯಾವ ಫೈಲಮ್ನಲ್ಲಿ ಬರ್ತವೆ ಅಂತ ನಿಮ್ಮಷ್ಟಕ್ಕೆ ನೀವೇ ಕ್ವಶನ್ಸ್ ಕೇಳ್ತಾ ನೀವು ವೆರಿಫಿಕೇಷನ್ ಮಾಡ್ಕೋಬೋದು. ಆಮೇಲೆ ಎನಿಮಲ್ಸ್ಗಳು ಯಾವ ಪರ್ಫೆಕ್ಟ್ ಫೈಲಮ್ನಲ್ಲಿ ಬರುತ್ತೆ ಅಂತ ಒಂದ್ಸತಿ ರಿವಿಷನ್ ಮಾಡಿ. ಟೈಮ್ ಸಿಕ್ಕಾಗೆಲ್ಲ ನಾನು ವಿಡಿಯೋ ಮಧ್ಯೆ ಅವನ್ನ ರಿವಿಷನ್ ಮಾಡ್ತೀನಿ. ಕಾರ್ಡೇಟ್ಸ್ ಹೇಳಬೇಕಾದ್ರೂ ಅಲ್ಲೂ ಕೂಡ ನೀವು ಅದನ್ನು ನೆನಪು ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡ್ಬೋದು. ಸೊ ದಿಸ್ ಕಂಪ್ಲೀಟ್ಸ್ ಆಲ್ ದ 10 ಫೈಲಮ್ಸ್ ದಟ್ ಕಮ್ಸ್ ಅಂಡರ್ ಇನ್ವರ್ಟಿಬ್ರೇಟ್ಸ್. ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ವಿಲ್ ಸ್ಟಡಿ ಅಬೌಟ್ ದ ಕಾರ್ಡೇಟ್ಸ್. ಟಿಲ್ ದೆನ್ ಪ್ಲೀಸ್ ಪ್ರಾಕ್ಟೀಸ್ ಆಲ್ ದೀಸ್ ಟರ್ಮ್ಸ್ ಆ್ಯಂಡ್ ರೆಫರ್ ದ ಹ್ಯಾಂಡ್ ರಿಟನ್ ನೋಟ್ಸ್ ಇನ್ ದ ಡಿಸ್ಕ್ರಿಪ್ಷನ್ ಬಾಕ್ಸ್. ವಿಲ್ ಮೀಟ್ ಅಗೇನ್ ಇನ್ ದ ನೆಕ್ಸ್ಟ್ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್.